ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮನಸ್ಸಿರುವವರ ಮನಸ್ಸಿನಲ್ಲಿ ಮನಸ್ಸಿಲ್ಲದೆ ಇರೋ ಈ ಮಾನಸಿಕ ಗುರು ಮಸಣಕ್ಕೆ ಹೋಗುವವರೆಗೂ ಮನಸ್ಸಿನಲ್ಲಿಯೇ ಇರುತ್ತಾನೆ. ಮನ್ಸಿರೋರು ಮನಸ್ಸಲ್ಲಿ ಸಾಯೋವರೆಗೂ ಇರ್ತೀನಿ ಅಂತ ಹೇಳ್ತಾ ಇದೆಯಾ? ಎಂಥ ಮಾತು ಭಗವಂತ, ಎಂಥ ಮಾತು. ಭಗವಂತ, ನಿನ್ನ ನೋಡಿದ ತಕ್ಷಣ ಏನೇನೋ ಹೇಳ್ಕೋಬೇಕು ಅಂತ ಅನಿಸ್ತಾ ಇದೆ, ಆದರೆ ಎಲ್ಲ ಮರೆತು ಹೋಗ್ತಾ ಇದೆ. ಮರೆವು ಹಲವಾರು ಖುಷಿಯ ತವರು ಮನೆ ಶಿವಪ್ರಸಾದ್. ನೊಂದವರಿಗೆ ಮರೆವು ಗುಳಿಗೆ, ಮರುಗಳಿಗೆಯೇ ನೆಮ್ಮದಿಯ ಮಳಿಗೆ. ನಿಜ ಭಗವಂತ, ಈ ಮರವು ಅನ್ನೋದು ಮನುಷ್ಯನಿಗೆ ನೀನು ಕೊಟ್ಟಿರೋ ವರ, ಆದರೆ ಅದು ನಮಗಲ್ಲ. ಶ್ರೀಮಂತರಿಗೆ ಯಾರಾದರೂ ಫ್ರಾಡ್ ಮಾಡಿದ್ರೆ ಮರುಭೂಮಿಯಲ್ಲಿ ಒಂದು ಹಿಡಿ ಮರಳು ಹೋಯ್ತು ಅಂತ ಮರೆತು ಬಿಡ್ತಾರೆ. ಆದರೆ ನಮಗೆ ಹಂಗೆ ಎಷ್ಟು ಬದುಕಟ್ಕೊಂಡಿದ್ದೀವಿ. ಒಂದೊಂದು ರೂಪಾಯಿಯೂ ನಮಗೆ ಕಷ್ಟನೇ. ಆದರೂ ನಿನ್ನ ದಯೆಯಿಂದ ನಾನು ಕಳ್ಕೊಂಡಿದ್ದೆಲ್ಲ ಪಡ್ಕೊಂಡ್ಬಿಟ್ಟೆ. ತುಂಬ ಥ್ಯಾಂಕ್ಸ್ ಭಗವಂತ. ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಸ್ನೇಹ, ಸಂಬಂಧ, ಪ್ರೀತಿ, ವಿಶ್ವಾಸ, ಆಸ್ತಿ, ಅಂತಸ್ತು ಇದ್ಯಾವುದು ಕೂಡ ಅಷ್ಟು ಸುಲಭವಾಗಿ ಹೋಗಲಾರದು ಶಿವಪ್ರಸಾದ್. ಹಣ ಕೇವಲ ಕಾಗದವಷ್ಟೇ ಶಿವಪ್ರಸಾದ್. ಅದಕ್ಕೆ ಮೌಲ್ಯ ಬರುವುದು ನಿಮ್ಮ ಶ್ರಮದಿಂದ. ಕಷ್ಟಪಟ್ಟು ಕೋಟಿ ಸಂಪಾದನೆ ಮಾಡಿದ್ರು ಅದಕ್ಕೆ ನೀವೇ ಬೆಲೆ ಕೊಡಲಾರೆ. ಆದರೆ ಬೆವರು ಸುರಿಸಿ 10 ರೂಪಾಯಿ ದುಡಿದ್ರು ಅದಕ್ಕೆ ನೀವು ಕೊಡೋ ಬೆಲೆನೇ ಬೇರೆ. ಬೆವರಿನ ಹಣಕ್ಕೆ ನೀವೇ ತಂದೆ, ನೀವೇ ತಾಯಿ. ಆದರೆ ಕದ್ದ ಹಣ ಎಂದೆಂದಿಗೂ ಅನಾಥ. ಏಕೆಂದರೆ ಒಬ್ಬರಿಂದ ಕದ್ದು ತಂದದ್ದು ಇನ್ನೊಬ್ಬರ ಪಾಲಾಗುವುದು ಖಂಡಿತ. ಶ್ರಮಕ್ಕೆ ನಿಮ್ಮ ವಿಳಾಸವನ್ನು ತಿಳಿಸಿ, ಧರ್ಮಕ್ಕೆ ನಿಮ್ಮ ಅಂತರಂಗವನ್ನು ತಿಳಿಸಿ, ನ್ಯಾಯಕ್ಕೆ ನಿಮ್ಮ ನೀತಿಯನ್ನು ತಿಳಿಸಿ, ನಿಷ್ಠೆಗೆ ನೀವು ಬದುಕುವ ರೀತಿಯನ್ನು ತಿಳಿಸಿ. ಇದೇ ಉತ್ತಮರು ಬದುಕುವ ಲಕ್ಷಣ. ಋತುಗಳು ಬದಲಾದಂತೆ ನಿಮ್ಮ ದೇಹವನ್ನು ರಕ್ಷಿಸಿಕೊಳ್ಳಲು ಉಡುಪುಗಳನ್ನು ಹೇಗೆ ಬದಲಾಯಿಸಿಕೊಳ್ಳುತ್ತೀರೋ ಹಾಗೆಯೇ ಕಾಲ ಬದಲಾದಂತೆ ನಿಮ್ಮ ಮನೆ, ಮನಸ್ಸು, ಅಂತರಂಗ, ಅಂತರಾತ್ಮ ಇವೆಲ್ಲವನ್ನೂ ಕಾಪಾಡಿಕೊಳ್ಳುವುದು ನಿಮ್ಮದೇ ಜವಾಬ್ದಾರಿ. ಕಳ್ಳನ ಕಡೆಗೆ ಬೆರಳು ತೋರಿಸುವ ಮುನ್ನ ನೀವೆಷ್ಟು ಜವಾಬ್ದಾರಿಯಿಂದ ಇದ್ದೀರಿ ಅಂತ ತಿಳಿದುಕೊಳ್ಳೋದು ಚೆನ್ನ. ಕಳ್ಳನ ಕಸುಬೆ ಕದಿಯೋದು, ಆದರೆ ಜೋಪಾನವಾಗಿಟ್ಟುಕೊಳ್ಳೋ ಕರ್ತವ್ಯ ನಿಮ್ಮದು. ಕೊನೆಯದಾಗಿ ಒಂದು ಮಾತು, ನಿಮಗಿರುವುದು 2 ಕೈ. ಒಂದು ಜಗತ್ತನ್ನು ನೋಡಲು, ಇನ್ನೊಂದು ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಲು. ಜಗತ್ತಿನ ಮೇಲೆ ದೃಷ್ಟಿ ಇರಲಿ, ನಿಮ್ಮ ಮೇಲೆ ನಿಮ್ಮದೇ ಒಂದು ಕಣ್ಣಿರಲಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.